ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ರಾಜ್ಯ ಬಜೆಟ್ ರಾಜ್ಯದ ಆರ್ಥಿಕ ದಿವಾಳಿತನವನ್ನ ತೋರಿಸಿದೆ. ಮೊದಲು ಪ್ರಕಟಿಸಿದ್ದ ಯೋಜನೆಗಳಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ ಎಂದು ಬೆಳಗಾವಿ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಜಗದೀಶ್ ಶೆಟ್ಟರ್ ಅವರು ಆರೋಪಿಸಿದ್ದಾರೆ. ಬಿಜೆಪಿ ಸರ್ಕಾರದ ಎಲ್ಲ ಯೋಜನೆಗಳಿಗೆ ತಿಲಾಂಜಲಿ ಕೊಟ್ಟಿದೆ. ತಾನೇ ಮತದಾರರಿಗೆ ಕೊಟ್ಟ ಗ್ಯಾರಂಟಿ ಯೋಜನೆಯನ್ನ ದಾರಿ ತಪ್ಪಿಸಿದೆ. ರೈತರು, ಮಹಿಳೆಯರು, ಬಡವರು ಮತ್ತು ಮಧ್ಯಮ ವರ್ಗದವರ ಮೂಗಿಗೆ ತುಪ್ಪ ಸವರಿದಿದೆ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಮತ್ತು ಯೋಜನೆ ಪ್ರಕಟ ಮಾಡಿಲ್ಲ. ಇದರಿಂದ ಸಾಮಾಜಿಕ ಮತ್ತು ಪ್ರಾದೇಶಿಕ ಅಸಮತೋಲನ ಎದ್ದು ಕಾಣ್ತಾ ಇದೆ ಎಂದು ಕಿಡಿಕಾರಿದ್ರು. ತುಷ್ಟೀಕರಣದ ಪರಮಾವಧಿ ಅಂತ ನಾ ಹೇಳ್ತೀನಿ. ಹೀಗಾಗಿ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡುವಂತದ್ದು ಪದೇ ಪದೇ ನಡೀತಾ ಇದೆ ಮತ್ತು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಸಹಿತ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ. ಹೀಗಾಗಿ ಬಹುಶಃ ಮುಸಲ್ಮಾನರಿಗೆ ಪರವಾಗಿ ಇರುವಂತಹ ಒಂದು ಬಜೆಟ್ ಅಂತ ನಾ ಇದನ್ನು ತಿಳ್ಕೊತಾ ಇದ್ದೇನೆ. ಮತ್ತು ಇದು ಇನ್ನೊಂದು ರಾಜ್ಯದ ಹಿತದ ಸಲುವಾಗಿ ಏನ್ ಮಾಡಿದ್ದಾರೆ, ಈ ನೀರಾವರಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಕೊಟ್ಟಿದ್ದಾರೆ. ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಇವತ್ತು ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ಪ್ರತಿ ವರ್ಷ ಕನಿಷ್ಠ ಒಂದು 10 ರಿಂದ 15 ಸಾವಿರ ಕೋಟಿ ಹಣ ಬೇಕಾಗಿತ್ತು. ಓವರ್ ಆಲ್ ಮಿನಿಮಮ್ 50,000 ಕೋಟಿ ಮತ್ತು ಈಗ 80,000 ಕೋಟಿವರೆಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಮತ್ತು ಇನ್ನೂ ಮುಂದಿನ ಹಂತದ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸುಮಾರು 80,000 ಕೋಟಿ ಬೇಕು. ಇವತ್ತು ಇಡೀ ನೀರಾವರಿ ಬಜೆಟ್ ಎಷ್ಟದ ನಿಮ್ದು? ಬರೀ 22,000 ಕೋಟಿ. ಹೀಗಾಗಿ ನೀರಾವರಿಗೂ ಹಣ ಇಲ್ಲ. ಉತ್ತರ ಕರ್ನಾಟಕದ ಭಾಗದ ಯಾವುದೇ ಯೋಜನೆಗೂ ಸಹಿತ ಇವತ್ತು ಅನುದಾನ ಕೊಡಲಿಲ್ಲ. ಡಾಕ್ಟರ್ ನಂಜುಂಡಪ್ಪ ವರದಿ ಅದಕ್ಕೆ ಯಾವುದೇ ರೀತಿ ಗೌರವ ಮರ್ಯಾದೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ. ಉತ್ತರ ಕರ್ನಾಟಕಕ್ಕೂ ಟೂ ಮಚ್ ಅನ್ಯಾಯ ಮಾಡಿದ್ರಿ ಮತ್ತು ಇಡೀ ರಾಜ್ಯಕ್ಕೆ ಸಹಿತ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರಿ. ಮತ್ತು ಇನ್ನೊಂದು ಬಹಳ ಈಗ ಅಬಕಾರಿ ಇಲಾಖೆ ಕಳೆದ ವರ್ಷ ನೀವು 32,000 ಕೋಟಿ ಟಾರ್ಗೆಟ್ ಇಟ್ಟಿದ್ರಿ. ಇವತ್ತು ಎಷ್ಟು ಇಟ್ಟಿದ್ರಿ? 40,000 ಕೋಟಿ. ಹೀಗಾಗಿ ಹಳ್ಳಿಯಲ್ಲಿ ಸದ್ಯಕ್ಕೆ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸಹಿತ